ಕೀರ್ತನೆಗಳು ಅಧ್ಯಾಯ 135 ವಾಕ್ಯ. ನಾನು ಕರ್ತನನ್ನು ಎದುರು ನೋಡುತ್ತೇನೆ, ನನ್ನ ಪ್ರಾಣವು ಆತನನ್ನು ಕಾದುಕೊಂಡಿದೆ, ಆತನ ನುಡಿಯನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಪ್ರೀತಿಯ ಕರ್ತರೇ, ಈ ರಾತ್ರಿ ನಿಮ್ಮ ಜೊತೆ ಕಳೆಯುವುದಕ್ಕೆ ನಾನು ಕಾದುಕೊಂಡಿರುವಾಗ ನಿಮ್ಮ ಬಳಿ ನಾನು ಕೃಪೆಯನ್ನು ಪ್ರಾರ್ಥಿಸಿ ಕೇಳಿಕೊಳ್ಳುತ್ತಾ ಇದ್ದೇನೆ ಅಪ್ಪ. ಏಕೆಂದರೆ ಇಂದು ನಾನು ಚಿಂತೆಯಲ್ಲಿ, ಮಾತಿನಲ್ಲಿ, ಕ್ರಿಯೆಗಳಲ್ಲಿ ಯಾರ ಬಳಿಯಾದರೂ ದ್ವೇಷದಿಂದ ನಡೆದುಕೊಂಡಿದ್ದಿ ಆಗಿದ್ದಲ್ಲಿ, ನಿಮ್ಮಿಂದ ದೂರ ಹೋಗಿದ್ದರೆ ನನ್ನನ್ನು ಕ್ಷಮಿಸು ಯೇಸು. ನಿಮ್ಮ ರಕ್ತದಿಂದ ನನ್ನನ್ನು ಈಗ ಶುದ್ಧಿಗೊಳಿಸಿರಿ ಹಾಗೂ ನನ್ನ ಮೇಲೆ ಕರುಣೆ, ಕೃಪೆ, ದಯೆ ತೋರಿರಿ. ಕೀರ್ತನೆ 130 ವಾಕ್ಯ 3ನೇ ವಾಕ್ಯ ಹೀಗೆ ಹೇಳುತ್ತದೆ: ಕರ್ತನೇ ಯಾಹುವೇ, ನೀನು ನನ್ನ ಪಾಪಗಳನ್ನು ಎಣಿಸುವುದಾದರೆ ನಿನ್ನ ಮುಂದೆ ಯಾರು ನಿಂತಾರು? ಹೌದು ತಂದೆಯೇ, ನಿಮ್ಮ ಮುಂದೆ ಯಾರು ನಿಂತಾರು ತಂದೆಯೇ? ನನ್ನ ಪಾಪವನ್ನು ನೀವು ಕ್ಷಮಿಸದೆ ಹೋಗಿದ್ದಲ್ಲಿ, ನೆನೆಸುತ್ತಾ ಇದ್ದಿದ್ದರೆ ನಿಮ್ಮ ಮುಂದೆ ನಿಲ್ಲುವವರು ಯಾರು ಅಪ್ಪ? ಏಕೆಂದರೆ ನನ್ನ ತಪ್ಪುಗಳು ನಿನ್ನ ಮನಸ್ಸಿನಲ್ಲಿ ಇಟ್ಟಿದ್ದೇ ಆಗಿದ್ದಲ್ಲಿ ಯಾರು ಉಳಿಯುತ್ತಾ ಇರಲಿಲ್ಲ ಪ್ರಭುವೇ. ಏಕೆಂದರೆ ನಾವೆಲ್ಲರೂ ಅಪರಾಧಿ ಮತ್ತು ದುಷ್ಟರು ಆಗಿದ್ದೇವೆ. ನೀವು ಮಾತ್ರ ಕೃಪೆಯುಳ್ಳ ದೇವರು, ಒಳ್ಳೆಯ ದೇವರು ಆಗಿದ್ದೀರಾ ಪ್ರಭುವೇ. ಇಂದು ಚಿಂತೆಯಲ್ಲಿ, ಮಾತಿನಲ್ಲಿ, ಕ್ರಿಯೆಗಳಲ್ಲಿ ಮಾಡಿದ ಪಾಪಗಳನ್ನು ಕ್ಷಮಿಸಿರಿ ಅಪ್ಪ, ಕಾಪಾಡಿ ತಂದೆಯೇ. ನಿಮ್ಮ ರಕ್ತದಿಂದ ನಮ್ಮನ್ನು ಶುದ್ಧಿಗೊಳಿಸಿರಿ ಯೇಸು. ಈ ರಾತ್ರಿ ನಾವು ನಿಮ್ಮ ಸಂಗಡ ಕಳೆಯುವ ಸಮಯದಲ್ಲಿ ನಿಮ್ಮ ಮುಂದೆ ನಾವು ಹಾಜರಾಗಿದ್ದೇವೆ ಪ್ರಭುವೇ. Psalms 130:2 ಹೇಳುತ್ತದೆ: ಕರ್ತನೇ ನನ್ನ ಮೊರೆಯನ್ನು ಕೇಳು, ಕರ್ತನೇ ನನ್ನ ಮೊರೆಯನ್ನು ಕೇಳು, ನನ್ನ ವಿಜ್ಞಾಪನ ಶಬ್ದಕ್ಕೆ ಕಿವಿದೆರೆ, ನನ್ನ ವಿಜ್ಞಾಪನ ಶಬ್ದಕ್ಕೆ ಕಿವಿದೆರೆ ಅಪ್ಪ. ಯೇಸು, ಈ ರಾತ್ರಿ ನನ್ನ ಕಳವಳದಿಂದ, ಉಪದ್ರವಗಳಿಂದ ಬಿಡುಗಡೆಗೊಳಿಸು. ಪ್ರತಿ ರಾತ್ರಿ ಕಷ್ಟ ಇದ್ದರೂ ಇದರಿಂದ ನೀವು ನನಗೆ ಸಮಾಧಾನ ಕೊಡುತ್ತಾ ಇದ್ದೀರಾ ಅಪ್ಪ. ಪ್ರತಿ ರಾತ್ರಿ ದುಃಖಗಳು ಇದ್ದರೂ ಇದರಿಂದ ನನ್ನನ್ನು ಸಂರಕ್ಷಿಸುತ್ತಾ ಇದ್ದೀರಾ ಅಪ್ಪ. ಪ್ರತಿ ರಾತ್ರಿ ನನ್ನ ಮೇಲೆ ಕಠಿಣವಾದ ವೈರಸ್ ದಾಳಿ ಮಾಡಿದರೂ ಇದರಿಂದ, ಈ ರೋಗದಿಂದ ಕಾಪಾಡುತ್ತಾ ಇದ್ದೀರಾ ತಂದೆಯೇ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಒಂದು ಕ್ಷಣ ಮೊಣಕಾಲೂರೋಣವೇ? ಈ ಕ್ಷಣ ಯೇಸುವಿನ ಮೇಲೆ ಕೇಂದ್ರೀಕರಿಸೋಣ. ನಿಮ್ಮ ಕೈಗಳನ್ನು ಯೇಸುವಿನ ಮುಂದೆ ಬಿಡಿಸಿ ಇಟ್ಟುಕೊಳ್ಳೋಣ. ಈ ರಾತ್ರಿ ಯೇಸುವಿನ ಅತಿ ಅಮೂಲ್ಯವಾದ ರಕ್ತದಿಂದ ಸಂರಕ್ಷಣೆಯನ್ನು ಪ್ರಾರ್ಥಿಸಿ ಕೇಳಿಕೊಳ್ಳೋಣ. ಯಾವುದೇ ಉಪದ್ರವಗಳು, ನಕಾರಾತ್ಮಗಳು, ಚಿಂತೆಗಳು, ಕೆಟ್ಟ ಶಕ್ತಿಗಳು ನಮ್ಮ ಜೀವಿತದಲ್ಲಿ ಜಯ ಮಾಡದೇ ಇರಲಿ ಎಂದು ಪ್ರಾರ್ಥಿಸೋಣ. ಪ್ರೀತಿಯ ದೇವರ ಮಕ್ಕಳೇ, ನನ್ನ ಜೊತೆ ರಿಪೀಟ್ ಮಾಡಿ: ಪ್ರೀತಿಯ ಯೇಸುವೆ, ಈ ರಾತ್ರಿಯನ್ನು ಕೊಟ್ಟದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರ. ನಿಮಗೆ ನಾನು ವಂದಿಸುತ್ತೇನೆ ತಂದೆಯೇ. ಒಳ್ಳೆ ದಿವಸವನ್ನು ಕೊಟ್ಟು ಈ ರಾತ್ರಿಯನ್ನು ನೋಡುವ ಭಾಗ್ಯ ನಮಗೆಲ್ಲರಿಗೂ ಕೊಟ್ಟದಕ್ಕಾಗಿ ಥ್ಯಾಂಕ್ ಯು ಲಾರ್ಡ್. ಸ್ವಾಮಿ ಯೇಸು, ನಿಮ್ಮ ಅತಿ ಅಮೂಲ್ಯವಾದ ರಕ್ತದಿಂದ ನನ್ನನ್ನು ಶುದ್ಧಿಗೊಳಿಸಿರಿ. ಸ್ವಾಮಿ ಯೇಸು, ಈ ಪೂರ್ತಿ ರಾತ್ರಿ ನನ್ನನ್ನು ರಕ್ಷಿಸಿ ಕಾಪಾಡಿ. ಸ್ವಾಮಿ ಯೇಸುವೆ, ನಿಮ್ಮ ಅಮೂಲ್ಯವಾದ ರಕ್ತದಿಂದ ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ, ನನ್ನ ಮಕ್ಕಳ ಮೇಲೆ, ನನ್ನ ಗಂಡನ ಮೇಲೆ, ನನ್ನ ಹೆಂಡತಿಯ ಮೇಲೆ, ನನ್ನ ಅಪ್ಪ ಅಮ್ಮನ ಮೇಲೆ, ನನ್ನ ಕುಟುಂಬದಲ್ಲಿ, ನನ್ನ ಮನೆಯ ಒಳಗಿರುವ ಎಲ್ಲರ ಮೇಲೂ, ನನ್ನ ಮನೆಯ ಮೇಲೂ ಹಾಗೂ ನನ್ನ ಅಕ್ಕಪಕ್ಕದ ಮನೆಯವರ ಮೇಲೂ, ಆ ಮನೆಯವರ ಒಳಗೆ ಇರುವ ಎಲ್ಲ ಸದಸ್ಯರ ಮೇಲೂ, ನನ್ನ ಹಾಸಿಗೆಯ ಮೇಲೂ ಈ ರಾತ್ರಿಯಲ್ಲಿ ನಿಮ್ಮ ರಕ್ತವನ್ನು ಸಿಂಪಡಿಸು ತಂದೆಯೇ. ನೀವು ನನ್ನನ್ನು ಕಣ್ಮಣಿ ರೀತಿಯಾಗಿ ನೋಡುತ್ತಾ ಇದ್ದೀರಾ ಅಪ್ಪ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಅಪ್ಪ. ಉಪದ್ರವಗಳು, ಚಿಂತೆಗಳು ನಮ್ಮನ್ನು ಜಯಿಸದೇ ಇರುವ ರೀತಿ ನಿಮ್ಮ ರಕ್ತ ಶಕ್ತಿಯಲ್ಲಿ ನಮ್ಮನ್ನು ಪ್ರೊಟೆಕ್ಟ್ ಮಾಡಿರಿ ತಂದೆಯೇ. ಈ ರಾತ್ರಿ ನಿಮ್ಮ ದೈವಿಕ ಶಕ್ತಿ ನಾವು ಅನುಭವಿಸುವಂತೆ ನಮಗೆ ಕೃಪೆಯನ್ನು ದಯಪಾಲಿಸಿರಿ. ಆಮೇನ್, ಆಮೇನ್. ಥ್ಯಾಂಕ್ ಯು ಲಾರ್ಡ್ ಜೀಸಸ್ ಕ್ರೈಸ್ಟ್. ಥ್ಯಾಂಕ್ ಯು ಜೀಸಸ್. ಲವ್ ಯು ಜೀಸಸ್. Thank you Lord. Love you Lord. Thank you Holy Spirit. Love you Holy Spirit.